ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ಸಮೃದ್ಧಿ ಕುಟುಂಬ, ನಿತ್ಯೋತ್ಸವ ಕುಟುಂಬ, ಅಯ್ಯರ್ ಕುಟುಂಬ, ಶ್ರೀ ಭೈರವ ಕುಟುಂಬ. ಸೊ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಗಳ ಪರಿಚಯ ಆಗಬೇಕಲ್ಲ. ಸಮೃದ್ಧಿ ಕುಟುಂಬನ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಶೀಲಾ ಉಮಾಕಾಂತ್ ಅಂತ. ನಾವು ಮೂಲತಃ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಗೊಪ್ಪೇನಹಳ್ಳಿ. ನಾವು ಇವಾಗ ಪ್ರಸ್ತುತ ನಾವು ಬೆಂಗಳೂರು ಮಾದನಾಯಕನಹಳ್ಳಿಯಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ಇವರು ನನ್ನ ಮಗಳು ಪ್ರವಲ್ಲಿಕಾ ಯುಕಾಂತ್. ಇವರು ನನ್ನ ಅತ್ತಿಗೆ ಕೋಮಲ ಓಂಕಾರ ಮೂರ್ತಿ ಅಂತ ಒಂದು ಕೆಂಗೇರಿಯಲ್ಲಿ ಬೋಟಿಕ್ ನಡೆಸ್ತಾ ಇದ್ದಾರೆ. ಅವರು ನನ್ನ ಸಿಸ್ಟರು ಶಶಿಕಲಾ ಮನು ಅಂತೇಳಿ. ಶಿ ಈಸ್ ಆಲ್ಸೋ ಓಕೆ. ಸೊ ಬೊಟಿಕ್ ಇದೆಯಲ್ಲ, ನನಗೆ ಕೊಲಾಬ್ರೇಷನ್ ಕೊಡ್ತೀನಿ. ಡೆಫಿನೆಟ್ಲಿ. ಓಕೆ, ನಿಮ್ಮ ಮಗಳ ಹೆಸರು ಪ್ರವಲ್ಲಿಕಾ ಯುಕಾಂತ್. ಏನು ಹಂಗಂದ್ರೆ ಹೆಸರು? ಏಂಜಲ್ ಅಂತನಾ? ಓ, ಏಂಜಲ್ ತರಾನೇ ಚೆನ್ನಾಗಿ ಡ್ರೆಸ್ಅಪ್ ಆಗಿ ಬಂದಿದ್ದೀರಾ. ಓಕೆ, ಸಮೃದ್ಧಿ ಕುಟುಂಬಕ್ಕೆ ಮತ್ತೊಂದ್ಸಲ ಸ್ವಾಗತ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಇನ್ನು ಈ ಕಡೆ ನಿತ್ಯೋತ್ಸವ ಕುಟುಂಬ. ನಿತ್ಯೋತ್ಸವ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ, ನಮ್ಮದು ನಿತ್ಯೋತ್ಸವ ಕುಟುಂಬ. ನನ್ನ ಹೆಸರು ಹೇಮಮಾಲಾ ಅಂತ. ನಾನು ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಕೆ ನನ್ನ ಸಹೋದರಿ ರಕ್ಷಾ, ಗೃಹಿಣಿಯಾಗಿದ್ದಾರೆ. ಇವರು ನಮ್ಮ ಯಜಮಾನರು. ಟೆಕ್ ಪಾರ್ಕಲ್ಲಿ ಆ್ಯಸ್ ಎ ಸೀನಿಯರ್ ಫೆಸಿಲಿಟಿ ಮ್ಯಾನೇಜರ್ ವರ್ಕ್ ಮಾಡ್ತಿದ್ದಾರೆ. ಆಕೆ ನನ್ನ ಮಗಳು ನಿತ್ಯ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಓಕೆ. ಓ, ಸಿನಿಮಾ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ನಿತ್ಯ? ಯಾರು ನಿಮ್ಮ ಫೇವ್ರೆಟ್ ಹೀರೋ? ದರ್ಶನ್. ಓಕೆ, ಅವ್ರ ಪ್ರಶ್ನೆ ಬಂದರೆ ಈಸಿಯಾಗಿ ಹೇಳ್ತೀರಾ ಹಾಗಾದರೆ. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ ಎಲ್ಲರೂ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಈ ಕಡೆ ಅಯ್ಯರ್ ಕುಟುಂಬ ಇದೆ. ಅಯ್ಯರ್ ಕುಟುಂಬದ ಪರಿಚಯ ಆಗಲಿ. ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಅಂತ. ನಾನು ಮೋಟೋರೋಲಾ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ನಮ್ಮ ಅಕ್ಕ ವರ್ಷಾ ಅಂತ. ಇವರು ರಾಕಲ್ ಆಟೋಮೇಷನ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ನನ್ನ ತಾಯಿ ಪದ್ಮಿನಿ ಅಂತ, ಅವರು ಗೃಹಿಣಿ. ಮತ್ತು ಆ ಕಡೆ ಇರೋದು ನಮ್ಮ ಅತ್ತೆಯ ಮಗ ದೀಪಕ್ ಅಂತ. ಅವರು ಟ್ರೈರಿಟ್ ಅನ್ನೋ ಕಂಪನಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮದು ಅಯ್ಯರ್ ಕುಟುಂಬ. ಓಕೆ, ತುಂಬ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ ನೀವು. ಧನ್ಯವಾದಗಳು. ಓಕೆ, ನಿಮಗೂ ಮತ್ತೊಂದ್ಸಲ ಸಿನಿ ಕ್ವಿಜ್ಗೆ ಸ್ವಾಗತ. ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ಶ್ರೀ ಭೈರವ ಕುಟುಂಬದ ಪರಿಚಯ ಆಗಲಿ. ನಮಸ್ಕಾರಗಳು. ದೀಪಾವಳಿ ಹಬ್ಬದ ಸಮಯದಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ತೆರೆಯುವ ಹಾಸನಾಂಬ ದೇವಿಯ ಮಡಿಲಿನಲ್ಲಿ ಇರುವ ಹಾಸನದಿಂದ ಬಂದಿದ್ದೇವೆ. ಮೂಲತಃ ಹಾಸನದವರು. ನನ್ನ ಹೆಸರು ಚಂದನ್. ನಾನು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ, ಟೆಕ್ನಾಲಜಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ವೈಫ್ ವಾಣಿಶ್ರೀ ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ನಮ್ಮ ತಾಯಿ ಭಾಗ್ಯಲಕ್ಷ್ಮಿ ಗೃಹಿಣಿ. ನಮ್ಮ ತಂದೆ ನಾರಾಯಣ್, ರಿಟೈರ್ಡ್ ಚೀಫ್ ಮ್ಯಾನೇಜರ್, SBM ಅಲ್ಲಿ ರಿಟೈರ್ಡ್ ಚೀಫ್ ಮ್ಯಾನೇಜರ್ ಆಗಿ. ಸೂಪರ್. ಆ್ಯಕ್ಚುಲಿ ನೀವು ಹೇಳಿದ್ರಿ ಹಾಸನಾಂಬ ದೇವಿ ಬಗ್ಗೆ. ನಾವು ಹೋಗ್ತಾ ಇರ್ತೀವಿ ಹಾಸನಾಂಬ ದೇವಿಗೆ, ಯಾಕಂದರೆ ನಾವು ಸಕಲೇಶ್ಪುರದವರು, ಹಾಸನ ಜಿಲ್ಲೆಯವರು. ಆಲ್ ದ ಬೆಸ್ಟ್ ಶ್ರೀ ಭೈರವ ಕುಟುಂಬಕ್ಕೂ ಕೂಡ ಸಿನಿ ಕ್ವಿಜ್ಗೆ ಸ್ವಾಗತ. ಧನ್ಯವಾದಗಳು. ಓಕೆ, ಕಾರ್ಯಕ್ರಮನ ಶುರು ಮಾಡೋಣ. ಮೊದಲನೇ ಸುತ್ತು ಅದಲ್ ಬದಲ್. ಸಮೃದ್ಧಿ ಕುಟುಂಬ ರೆಡಿ ಇದ್ದೀರಲ್ಲ? ಸ್ಟಾರ್ಟ್ ಮಾಡೋಣ. ಈಗ ಸಮೃದ್ಧಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀ ರು ಎ ಶೈ ಮಾ. ಸಮಯ ಮುಗ್ದಿದೆ. ಸುಳಿವು ತಗೊಳ್ತೀರಲ್ಲ? ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಮಿಸ್ಟರ್ ಕೋಕಿಲ ಸಿನಿಮಾದ ನಿರ್ದೇಶಕರು ಇವರು. ನಿರ್ದೇಶಕರ ಹೆಸರು ಅದು. ಎರಡನೇ ಸುಳಿವು MR ರೆಹಮಾನ್ ಈ ಸಿನಿಮಾದ ನಿರ್ಮಾಪಕರು. ಗೊತ್ತಾಗ್ತಾ ಇಲ್ವಾ? ಓಕೆ, ನಿಮ್ಮ ಸಮಯಾವಕಾಶ ಮುಗ್ದಿದೆ. ಯಾರಾದರೂ ಹೇಳ್ತೀರಾ? MR ಶೈನಿ. MR ಶೈನಿ. ಶೈನಿ MR ಶೈನಿ. ಓಕೆ, ಶೈನಿ MR ಶೈನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸರಿಯಾದ ಉತ್ತರ MR ಶೈನಿ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಕ್ವೆಶನ್ಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ.
ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನು ಗ್ಲಿ ನಾ ಮಾ ಲ ನೇ. ನಾನೇನು ಮಾಡಲಿಲ್ಲ. ನಾನೇನು ಮಾಡಲಿಲ್ಲ. ನಾನೇನು ಮಾಡಲಿಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಉತ್ತರ ಸರಿಯಾಗಿದೆ. 20 ಅಂಕನ ಗಳಿಸಿದ್ದೀರಾ. ಮೂರನೇ ಪ್ರಶ್ನೆ ನೋಡೋಣ. ಓಕೆ, ಈಗ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರೇ ಥಾ ದು ವ ಮ ಎಂ ಇ ಯ. ಪ್ರೇಮವಯ್ಯ. ಇದು ಎಂಥ ಪ್ರೇಮವಯ್ಯ. ನಾನು ಇನ್ನೂ ಪ್ರಶ್ನೆನೇ ಕಂಪ್ಲೀಟ್ ಮಾಡಿರ್ಲಿಲ್ಲ, ಅಷ್ಟು ಬೇಗ ಇದು ಎಂಥ ಪ್ರೇಮವಯ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಒಂದ್ಸಲ ನಾನೇನೂ ಮಾಡ್ಲಿಲ್ಲ ಅಂತೀರಾ, ಇನ್ನೊಂದ್ಸಲ ಇದು ಎಂಥ ಪ್ರೇಮವಯ್ಯ. ಕೇಳಿರ್ಲೇ ಇಲ್ಲ. ಮೊದಲನೇದು ಸ್ವಲ್ಪ ಕಷ್ಟ ಆಯ್ತು, ಬಟ್ ಪರವಾಗಿಲ್ಲ. ಎರಡನೇದಕ್ಕೆ ಮೂರನೇದಕ್ಕೆ ತುಂಬಾ ಬೇಗ ಉತ್ತರ ಕೊಟ್ರಿ. ಓಕೆ, ವೆರಿ ನೈಸ್. ಈಗ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದೀರಾ. ವೆಲ್ ಡನ್. ನೆಕ್ಸ್ಟ್ ಸುತ್ತಲ್ಲಿ 3 ಕೂಡ ಸರಿಯಾಗಿ ಉತ್ತರ ಕೊಡೋಕೆ ಪ್ರಯತ್ನ ಪಡಿ. ಓಕೆ, ಈಗ ನಿತ್ಯೋತ್ಸವ ಕುಟುಂಬ ರೆಡಿ ಇದ್ದೀರಲ್ಲ? ಓಕೆ, ನಿತ್ಯೋತ್ಸವ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡು ರ ವ ಶಿ ತಿ ಇ ಯ ಆ. ಸಮಯ ಮುಗ್ದಿದೆ. ನಿಮ್ಮ ಸುಳಿವು ಈ ರೀತಿಯಾಗಿದೆ. ಮೊದಲನೇ ಸುಳಿವು ವಾಸು ದೇವರಾಜ್ ನಟನೆಯ ಸಿನಿಮಾ. ಎರಡನೇ ಸುಳಿವು ದೊಡ್ಡರಂಗೇಗೌಡ ಅವರು ಈ ಚಿತ್ರಕ್ಕೆ ಸಾಹಿತ್ಯ ಬರೆದಿದ್ದಾರೆ. ಗೊತ್ತಾಗ್ತಾ ಇಲ್ಲ. ಓಕೆ, ನಿಮ್ಮ ಸಮಯ ಮುಗ್ದಿದೆ. ಯಾರಾದರೂ ಗೆಸ್ ಮಾಡ್ತೀರಾ? ಇದು ಯಾರ ಆಸ್ತಿ ಶಿವ. ಓಕೆ, ಇವರು ಇದು ಯಾರ ಆಸ್ತಿ ಶಿವ ಅಂತ ಹೇಳಿದ್ದಾರೆ. ಉತ್ತರ ನೋಡೋಣ. ಉತ್ತರ ಬಂದ್ಬಿಡ್ಲಿ. ಶಿವ ಇದು ಯಾರ ಆಸ್ತಿ. ಸ್ವಲ್ಪ ಅಲ್ಲಲ್ಲಿ ಇದೆ, ಅದ್ರ ಬದಲಾಗಿ ಪದ ಸ್ವಲ್ಪ ಇದಾಯ್ತು ಬಿಟ್ರೆ. ಶಿವ ಇದು ಯಾರ ಆಸ್ತಿ ಸರಿಯಾದ ಉತ್ತರ ಇದು. ಪರವಾಗಿಲ್ಲ, ಎಲ್ರಿಗೂ ಮೊದಲನೇದೇ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ. ಮುಂದಕ್ಕೆ ಹೋಗೋಣ ಅಲ್ಲ? ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಿ ಗ ಕೃ ಡಿ ಬಿ ಕೃಷ್ಣ. ಗಡಿಬಿಡಿ ಕೃಷ್ಣ. ಗಡಿಬಿಡಿ ಕೃಷ್ಣ ಅಂತ ಇವರು ಬಹಳ ಗಡಿಬಿಡಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಬಟ್ ಕರೆಕ್ಟ್ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ನೋಡೋಣ ಸರಿಯಾದ ಉತ್ತರ ಬರಲಿ. ಸರಿಯಾದ ಉತ್ತರ. ಓಕೆ, ಮೊದಲನೇದು ಎಲ್ರಿಗೂ ಕಷ್ಟ ಆಗ್ತಾ ಇದೆ. ಎರಡನೇದು ನಾನು ಓದೋಕ್ಕಿಂತ ಮುಂಚೆನೇ ಆನ್ಸರ್ ಬರ್ತಾ ಇದೆ. ಓಕೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ಗಳಿಸಿದ್ರ. ಈಗ ಮುಂದಕ್ಕೆ ಹೋಗೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ಗ ಮಿ ತ ಭೂ ಮ ಇ ಚ ಲ ಚೋ. ಭೂಮಿ ತಾಯಿಯ ಚೊಚ್ಚಲ ಮಗ. ಓಕೆ, ಬಹಳ ಬೇಗ ಆನ್ಸರ್ ಕೊಟ್ಟಿದ್ದಾರೆ. ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ. ಉತ್ತರ ಕರೆಕ್ಟ್ ಆಗಿದೆಯಾ? ಭೂಮಿ ತಾಯಿಯ ಚೊಚ್ಚಲ ಮಗ ಸರಿಯಾದ ಉತ್ತರ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದೀರಾ. ಚೆನ್ನಾಗಿ ಆಟ ಆಡಿದ್ರಿ. ನೈಸ್. ಓಕೆ, ಅಯ್ಯರ್ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಓಕೆ, ಅಯ್ಯರ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತಂ ಗ ನೆ ಮಾ ತು ನ ನ ಲ್ಯಂ. ಮಾಂಗಲ್ಯಂ ತಂತು ನಾನೇನ. ಓಕೆ, ಮಾಂಗಲ್ಯಂ ತಂತು ನಾನೇನ ಅಂತ ಪಟ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ನ ರೋ ಶ್ನ ಬಾ ಮು ನ. ಬಾರೋ ನನ್ನ ಮುದ್ದಿನ ಕೃಷ್ಣ. ಬಾರೋ ನನ್ನ ಮುದ್ದಿನ ಕೃಷ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಎರಡನ್ನೂ ಕೂಡ ಬಹಳ ಬೇಗ ಉತ್ತರಿಸಿದ್ದಾರೆ. 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹ ಸು ಜ ರಿ ಯ ಸಿ ಮು.
ಮುಸುರಿ ಜಯಸಿಂಹ ಆ? ಮುಸುರಿ ಜಯಸಿಂಹ ಮುಸುರಿ ಜಯಸಿಂಹ ಜಯಸಿಂಹ ಮುಸುರಿ Okay. ಜಯಸಿಂಹ ಮುಸುರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಓಕೆ, ಒಂದು ಸ್ವಲ್ಪ ಆಚೆ ಈಚೆ ಆಗಿದ್ರೆ ತಪ್ಪಾಗಿರೋದು, ಬಟ್ ಮೇಡಮ್ ಅದನ್ನ ಕರೆಕ್ಟ್ ಮಾಡಿ ಹೇಳಿದ್ರು. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ವೆರಿ ವೆಲ್ ಪ್ಲೇಡ್. ಈಗ ಶ್ರೀ ಭೈರವ ಕುಟುಂಬ ರೆಡಿ ಇದ್ದೀರಾ? ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೇ ವ ಗಮ್ ರು ಡ ವೆ ಓ ಷ್ಣು ಓ ಯ ಸ ನೀ ಲೆ. ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಈ ರೀತಿಯಾಗಿದೆ. ನಿಮ್ಮ ಮೊದಲನೇ ಸುಳಿವು KV ರಾಜು ನಿರ್ದೇಶನದ ಚಿತ್ರ. ನಿಮ್ಮ ಎರಡನೇ ಸುಳಿವು ರಮೇಶ್ ಅರವಿಂದ್ ಈ ಸಿನಿಮಾದ ನಾಯಕ. ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು. ಓಕೆ, ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಬಟ್ ಅನ್ಕೊಂಡಿರ್ತೀರಲ್ಲ, ಏನ್ ನಮ್ಗೆ ಇಷ್ಟು ಉದ್ದ ಕೊಟ್ಬಿಟ್ರು ಅಂತ. ಕನ್ನಡ ಅಕ್ಷರ ಎಲ್ಲ ಬಂದ್ಬಿಟ್ಟಿದೆ ಅಂತ. ಓಕೆ, ಅಂದ್ರೆ ಇದು ರಮೇಶ್ ಅರವಿಂದ್ ಅವ್ರ ಸಿನಿಮಾ ಅಂತ ಆದ್ಮೇಲೆ ಗೊತ್ತಾಯ್ತಾ ಅಥವಾ ಫಸ್ಟೇ ಒಂದ್ ಸ್ವಲ್ಪ ಗೆಸ್ ಮಾಡಿದ್ರಾ ನೀವು? ಸ್ವಲ್ಪ ಗೆಸ್ ಮಾಡಿದ್ವಿ, ಆಮೇಲೆ ರಮೇಶ್ ಅರವಿಂದ್ ಅವ್ರ ಅಂತ ಗೊತ್ತಾದ್ಮೇಲೆ ರೀಸೆಂಟ್ ಮೂವಿ ಅಂತ ರೀಸೆಂಟ್ ಮೂವಿ. ಓಕೆ, ನೀವು ಈಗ ಸುಳಿವು ತಗೊಂಡು ಆದ್ಮೇಲೆ ಉತ್ತರಿಸಿರೋದ್ರಿಂದ ಈ ಪ್ರಶ್ನೆಗೆ ನಿಮ್ಗೆ 10 ಅಂಕಗಳು ಸಿಕ್ಕಿದೆ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ, ಅದೇ ಸ್ವಲ್ಪ ಚಿಕ್ಕದಾಗಿರ್ಲಿ. ರ ನ ರು ಬ ನಿ ಕು. ಕುರುಬನ ರಾಣಿ. ಕುರುಬನ ರಾಣಿ ಅಂತ ಬಹಳ ಬೇಗ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 30 ಅಂಕನ ಗಳಿಸಿದ್ದೀರಾ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ನಿ ಲಿ ಮು ಮ ಡಿ ಗೆ. ನೀ ಮುಡಿದ ಮಲ್ಲಿಗೆ. ನೀ ಮುಡಿದ ಮಲ್ಲಿಗೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50 ಅಂಕಗಳು. ಆದರೆ 3ಕ್ಕೆ 3 ಗೆಸ್ ಮಾಡಿದ್ರೆ ಅದೇ ಅಷ್ಟು ಉದ್ದ ಆಯಿತು, ಕನ್ಫ್ಯೂಷನ್ ಮಾಡ್ಕೊಂಡಿಲ್ಲ, ಕೊನೆಗೂ ಕೂಡ ಉತ್ತರ ಕೊಟ್ಟು ತುಂಬ ಚೆನ್ನಾಗಿ ಆಟ ಆಡಿದ್ರೆ. ವೆಲ್ ಡನ್. ಓಕೆ, ಇವಾಗ ಮೊದಲನೇ ಸುತ್ತು ಮುಕ್ತಾಯ ಆಗಿದೆ. ಅದಲ್ ಬದಲ್ ಸುತ್ತಿನಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಮೊದಲನೇ ಸುತ್ತು ಚೆನ್ನಾಗಾಯಿತು. ಈಗ ಎರಡನೇ ಸುತ್ತಿಗೆ ಹೋಗ್ಬಿಡೋಣ. ಎರಡನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತನ್ನ ಸಮೃದ್ಧಿ ಕುಟುಂಬದಿಂದಲೇ ಆರಂಭ ಮಾಡೋಣ. ನಾನು ಬರ್ತೀನಿ ಚೀಟಿ ತಗೊಂಡು. ಓಕೆ, ಕೊಡಿ ಕೊಡಿ. ಓಕೆ, ಇವರು ನಮ್ಮ ಹಳೆಯ ನಟಿ, ತುಂಬ ಫೇಮಸ್ಸು, ಫುಲ್ ಬಜಾರಿ ಕ್ಯಾರೆಕ್ಟರ್ ಫೇಮಸ್ಸು. ಗೆಸ್ ಮಾಡ್ತೀರಾ? ಮಂಜುಳಾ ಅವರು. ಓಕೆ, ಮಂಜುಳಾ ಅವ್ರ ಸಿನಿಮಾಗಳನ್ನ ನೋಡಿದ್ದೀರಾ? ಓಕೆ, ಪ್ರಶ್ನೆಗೆ ಹೋಗ್ಬೇಡ. ಹಾಗಾದ್ರೆ ಸಮೃದ್ಧಿ ಕುಟುಂಬಕ್ಕೆ ಮಂಜುಳಾ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಜುಳಾ ಅವರು ಬಾಲ ನಟಿಯಾಗಿ ನಟಿಸಿರೋ ಮನೆ ಕಟ್ಟಿ ನೋಡು ಚಿತ್ರ ಬಿಡುಗಡೆ ಆಗಿದ್ದು ಯಾವಾಗ? ನಿಮ್ಮ ಮೊದಲ ಆಯ್ಕೆ 1966, ಎರಡನೇ ಆಯ್ಕೆ 1972. ಆಪ್ಷನ್ 1 1966. 1966 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಅವರು ಮೊದಲನೇವ್ರು ಅನ್ಕೋತಾ ಇದ್ದಾರೆ, ಸುಮ್ಮನೆ ಗೆಸ್ ಮಾಡಿದ್ವಿ ಸರಿಯಾಗೋಯ್ತು ಅಂತ. ಯಾಕಂದ್ರೆ ನಟ ನಟಿಯರ ಹೆಸರು ಗೊತ್ತಿರುತ್ತೆ, ಆದ್ರೆ ಇಸ್ವಿ ಯಾರು ನೆನ್ಪಿಟ್ಕೊಂಡಿರಲ್ಲ. ಇಸ್ವಿ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ಗೆಸ್ ಮಾಡಿದ್ದು. ಓಕೆ, ಸೂಪರ್, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಉದಯ್ ಕುಮಾರ್ ನಟನೆಯ ಈ ಸಿನಿಮಾದಲ್ಲಿ ಮಂಜುಳಾ ಬಾಲ ನಟಿಯಾಗಿ ನಟಿಸಿದ್ದಾರೆ. ಅಂದರೆ ಉದಯ್ ಕುಮಾರ್ ಅವರು ಈ ಚಿತ್ರದ ನಾಯಕ.
ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ಗಳಿಸಿದರೆ. ಈಗ ಮಂಜುಳಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಜುಳಾ ಮೊದಲ ಬಾರಿಗೆ ನಾಯಕಿಯಾಗಿ ನಟಿಸಿರುವ ಚಿತ್ರ ಯಾವುದು? ನಿಮ್ಮ ಮೊದಲ ಆಯ್ಕೆ 3.5 ವಜ್ರಗಳು, ಎರಡನೇ ಆಯ್ಕೆ ಯಾರ ಸಾಕ್ಷಿ. ಯಾರ ಸಾಕ್ಷಿ? ಯಾರ ಸಾಕ್ಷಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದಿರ. 1972ರಲ್ಲಿ ತೆರೆ ಕಂಡ MR ವಿಠಲ್ ನಿರ್ದೇಶನದಲ್ಲಿ ಮೂಡಿಬಂದ ಯಾರ ಸಾಕ್ಷಿ ಸಿನಿಮಾ ಮೂಲಕ ನಾಯಕಿಯಾದರು ಮಂಜುಳಾ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಜುಳಾ ನಟನೆಯ ಬದುಕು ಬಂಗಾರವಾಯಿತು ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ AV ಶೇಷಗಿರಿರಾವ್, ಎರಡನೇ ಆಯ್ಕೆ ಅಮೃತಂ. ಅಮೃತಂ. ಅಮೃತಂ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ AV ಶೇಷಗಿರಿರಾವ್. ಈ ಸಿನಿಮಾದಲ್ಲಿ ಮಂಜುಳಾ ಅವರು ಮಾದೇವಿ ಹೆಸರಿನ ಪಾತ್ರ ನಿರ್ವಹಿಸಿದರು. ಓಕೆ, ಮೂರಲ್ಲಿ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕವನ್ನ ಗಳಿಸಿದ್ದೀರಾ. ಮೊದಲನೇ ಸುತ್ತಲೂ ಕೂಡ 40 ಅಲ್ವಾ? ನೆಕ್ಸ್ಟ್ ಸುತ್ತಿನಲ್ಲಿ ಫುಲ್ 3 ಸರಿಯಾದ ಉತ್ತರ ಕೊಡಿ. ಬಟ್ ನಾಟ್ ಬ್ಯಾಡ್, ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ. ವೆಲ್ ಡನ್. ನಿತ್ಯೋತ್ಸವ ಕುಟುಂಬ ರೆಡಿ ಇದ್ದೀರಾ? ದರ್ಶನ್ ಅವರೇ ಬರ್ಲಿ ಅಂತ ಪ್ರೇ ಮಾಡ್ತಾ ಇರ್ತಾರೆ ಅವರು. ನಿಮಗೆ ಸಿಕ್ಕಿರೋದು ನರಸಿಂಹರಾಜು. ಓಕೆ, ಈಗ ನಿತ್ಯೋತ್ಸವ ಕುಟುಂಬಕ್ಕೆ ನರಸಿಂಹರಾಜು ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನರಸಿಂಹರಾಜು ನಟನೆಯ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಸಾಕು ಮಗಳು, ಎರಡನೇ ಆಯ್ಕೆ ಬೇಡರ ಕಣ್ಣಪ್ಪ. ಎರಡನೇ ಆಯ್ಕೆ ಬೇಡರ ಕಣ್ಣಪ್ಪ. ಓಕೆ, ಎರಡನೇ ಆಯ್ಕೆ ಬೇಡರ ಕಣ್ಣಪ್ಪ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಇದು ಇನ್ನೊಬ್ರದ್ದು ಕೂಡ ರಾಜ್ಕುಮಾರ್. ಓಕೆ, ನೋಡಿ, ಇಬ್ರು ಮೇರು ನಟರು. ಅವರಿಬ್ಬರ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ. ಗುಬ್ಬಿ ವೀರಣ್ಣನವರ ಕಾರಣದಿಂದಾಗಿ ಈ ಸಿನಿಮಾದಲ್ಲಿ ನಟಿಸಲು ನರಸಿಂಹರಾಜುಗೆ ಅವಕಾಶ ಸಿಕ್ಕಿತು. ಕಾಶಿ ಎಂಬ ಪಾತ್ರವನ್ನ ನಿರ್ವಹಿಸಿದ್ದರು. ಸಿನಿಮಾ ನೋಡಿದಿರಲ್ಲ ಬೇಡರ ಕಣ್ಣಪ್ಪ? ಓಕೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ನರಸಿಂಹರಾಜು ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನರಸಿಂಹರಾಜು ನಟನೆಯ 100ನೇ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ನಕ್ಕರೆ ಅದೇ ಸ್ವರ್ಗ, ಎರಡನೇ ಆಯ್ಕೆ ಪ್ರೊಫೆಸರ್ ಹುಚ್ಚುರಾಯ. ಎರಡನೇ ಆಯ್ಕೆ ಪ್ರೊಫೆಸರ್ ಹುಚ್ಚುರಾಯ. ಪ್ರೊಫೆಸರ್ ಹುಚ್ಚುರಾಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ನೀವು ಬಹಳ ಬೇಗ ಉತ್ತರ ಕೊಟ್ಟಿದ್ದು ನೋಡಿ, ಬಹುಶಃ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ನಕ್ಕರೆ ಅದೇ ಸ್ವರ್ಗ. ನರಸಿಂಹರಾಜು ಸಮಕಾಲೀನ ನಟರಲ್ಲಿ ಬೇಗ 100 ಚಿತ್ರ ಪೂರೈಸಿದ ಹೆಗ್ಗಳಿಕೆ ಇವರದ್ದು. 25 ವರ್ಷಗಳಲ್ಲಿ 170 ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದರು. ಈಗ ಮೂರನೇ ಪ್ರಶ್ನೆ ನೋಡೋಣ. ನರಸಿಂಹರಾಜು ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನರಸಿಂಹರಾಜು ಸ್ವತಂತ್ರವಾಗಿ ನಿರ್ಮಾಣ ಮಾಡಿದ ಚಿತ್ರ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಪ್ರೊಫೆಸರ್ ಹುಚ್ಚುರಾಯ, ಎರಡನೇ ಆಯ್ಕೆ ರಣಧೀರ ಕಂಠೀರವ. ಆಯ್ಕೆ ಒಂದು ಮೇಡಮ್, ಪ್ರೊಫೆಸರ್ ಹುಚ್ಚುರಾಯ. ಓಕೆ, ಪ್ರೊಫೆಸರ್ ಹುಚ್ಚುರಾಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಗೊತ್ತಿತ್ತಾ? ಗೆಸ್ ಮಾಡಿದ್ರಾ?
ಎಲ್ಲ ಗೊತ್ತಿತ್ತು. ಗೊತ್ತಿತ್ತಾ? ಓಕೆ, ನಾನೇನೋ ಲಾಸ್ಟ್ ಟೈಮ್ ಈ ಉತ್ತರ ಕೊಟ್ಟು ಮತ್ತದನ್ನೇ ಕೊಟ್ಟರೆ ಅದರ ಸಾಹಸನೇ ಬೇಡ. ಇಲ್ಲ ಇಲ್ಲ ಇಲ್ಲ. ಓಕೆ, ಉತ್ತರ ಕರೆಕ್ಟ್ ಆಗಿದೆ ಪ್ರೊಫೆಸರ್ ಹುಚ್ಚುರಾಯ. ಉತ್ತರ ಸರಿಯಾಗಿದೆ ಪ್ರೊಫೆಸರ್ ಹುಚ್ಚುರಾಯ. ಮಿತ್ರರ ಜೊತೆಗೂಡಿ ರಣಧೀರ ಕಂಠೀರವ ಚಿತ್ರವನ್ನು ನಿರ್ಮಾಣ ಮಾಡಿದರೆ ಪ್ರೊಫೆಸರ್ ಹುಚ್ಚುರಾಯ ಸ್ವತಂತ್ರ ನಿರ್ಮಾಣದ ಸಿನಿಮಾ. ಇವರೊಬ್ಬರೇ, ಯಾರ ಜೊತೆಗೂ ಮಾಡಿರಲಿಲ್ಲ. ಇವ್ರು ಮಾಡಿದಂತಹ ಸಿನಿಮಾ ಇಂಡಿಪೆಂಡೆಂಟ್ ಆಗಿ ಮಾಡಿರೋದು ಪ್ರೊಫೆಸರ್ ಹುಚ್ಚುರಾಯ. ಈಗ 3ರಲ್ಲಿ ನೀವು 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, 40 ಅಂಕವನ್ನು ಗಳಿಸಿದ್ದೀರಾ. ಓಕೆ, ಅಯ್ಯರ್ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ರೆಡಿ. ಈಸಿಯಾಗಿರೋದೆ ಕೊಡಿ ಕೊಡಿ ನೋಡ್ಬಿಡಿ. ಇವರು ನಮ್ಮ ಮಾಲಾಶ್ರೀ ಮ್ಯಾಮು ಮತ್ತೆ ಇವ್ರ ಕಾಂಬಿನೇಷನ್ ಸೂಪರ್ ಹಿಟ್. ಸುನಿಲ್ ಒಂದೇ ಒಂದು ಹೌದು. ಓಕೆ, ನಿಮಗೆ ಸಿಕ್ಕಿರೋದು ಸುನೀಲ್. ಸುನೀಲ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುನೀಲ್ ನಟನೆಯ ಸಿಂಧೂರ ತಿಲಕ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ ಓಂ ಸಾಯಿ ಪ್ರಕಾಶ್, ಎರಡನೇ ಆಯ್ಕೆ ಬಿ ರಾಮಮೂರ್ತಿ. ಓಂ ಸಾಯಿ ಪ್ರಕಾಶ್. ಓಂ ಸಾಯಿ ಪ್ರಕಾಶ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಈ ಸಿನಿಮಾದಲ್ಲಿ ಸುನೀಲ್ ಜೊತೆ ಮಾಲಾಶ್ರೀ ಮತ್ತು ಶ್ರುತಿ ಕೂಡ ನಟಿಸಿದ್ದಾರೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬೇಡ. ಸುನೀಲ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬೆಳ್ಳಿ ಕಾಲುಂಗುರ ಸಿನಿಮಾದಲ್ಲಿ ಸುನೀಲ್ ನಿರ್ವಹಿಸಿದ್ದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಕೃಷ್ಣ, ಎರಡನೇ ಆಯ್ಕೆ ಅವಿನಾಶ. ಕೃಷ್ಣ. ಓಕೆ, ಕೃಷ್ಣ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಸರಿಯಾದ ಉತ್ತರ. ಆ ಸಿನಿಮಾದ ಹಾಡು ಏನಾದರೂ ಹೇಳ್ಬೋದಾ? ಒಂದೇ ಒಂದು ಕಣ್ಣು. ಹಾಂ, ಹೇಳಿ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ, ಚಿಂತೆಯಲ್ಲಿ ನಿನ್ನ ಮನ ದೂಡಿದರೆ ನನ್ನಾಣೆ. ಕೆ.ವಿ. ರಾಜು ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಿದು. ಹಂಸಲೇಖ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 40 ಅಂಕ ಗಳಿಸಿದ್ದಾರೆ. ನೋಡೋಣ 3ನೇ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಾರೆ ಅಂತ. ಸುನಿಲ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುನಿಲ್ ಅವರು ಹುಟ್ಟಿದ್ದು ಯಾವಾಗ? ನಿಮ್ಮ ಮೊದಲ ಆಯ್ಕೆ ಏಪ್ರಿಲ್ 1, 1964. ಎರಡನೇ ಆಯ್ಕೆ ಜೂನ್ 8, 1968. ಜೂನ್ 8, 1968. ಸೆಕೆಂಡ್ ಆಪ್ಷನ್. ಓಕೆ, ಜೂನ್ 8, 1968 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 1 ಏಪ್ರಿಲ್ 1964. ಉಡುಪಿ ಜಿಲ್ಲೆಯಲ್ಲಿ ಸುನಿಲ್ ಹುಟ್ಟಿದ್ದು. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕವನ್ನು ಗಳಿಸಿದ್ದೀರಾ. ಭೈರವ ಕುಟುಂಬ ರೆಡಿ ಇದ್ದೀರಲ್ಲ? ಈಸಿ ಇರೋದೇ ಬರಲಿ. ಯಾರ್ದು ಬರಬೇಕು ಸರ್? ಪುನೀತ್ ರಾಜ್ಕುಮಾರ್. ಸೂಪರ್. ನೀವು ಪುನೀತ್ ರಾಜ್ಕುಮಾರ್ ಅವ್ರು ಬರಬೇಕು ಅಂದ್ರಿ, ಬಟ್ ಪೂಯಿಂದಾನೇ ಆರಂಭ ಆಗುತ್ತೆ. ಪೂಜಾ ಗಾಂಧಿ. ಭೈರವ ಕುಟುಂಬಕ್ಕೆ ಪೂಜಾ ಗಾಂಧಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೋಡಿ, ಪ್ರಶ್ನೆ ಮಾತ್ರ. ಪುನೀತ್ ರಾಜ್ಕುಮಾರ್ ನಟನೆಯ ಮಿಲನ ಸಿನಿಮಾದಲ್ಲಿ ಪೂಜಾ ಗಾಂಧಿ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಅಂಜಲಿ, ಎರಡನೇ ಆಯ್ಕೆ ಪ್ರಿಯಾ. ಪ್ರಿಯಾ. ಓಕೆ, ಪ್ರಿಯಾ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಅಂಜಲಿ ಪಾತ್ರವನ್ನ ನಿರ್ವಹಿಸಿದ್ದು ಪಾರ್ವತಿ ಮೆನನ್. ಚಿತ್ರದ ಮೊದಲ ನಾಯಕಿ ಪಾರ್ವತಿಯವರು, ಅವರ ಹೆಸರು ಅಂಜಲಿ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 20 ಅಂಕವನ್ನು ಗಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರು ಬಯಸಿದ್ರು ಪುನೀತ್ ರಾಜ್ಕುಮಾರ್ ಅವ್ರದ್ದೇ ಬರಬೇಕು ಅಂತ, ಬಟ್ ಅವ್ರಿಗೆ ಸಂಬಂಧಿಸಿದ ಪ್ರಶ್ನೆನೇ ಬಂದಿದೆ ಮೊದಲನೇದು. ಓಕೆ, ಈಗ ಮುಂದಕ್ಕೆ ಹೋಗ್ಬೇಡ. ಪೂಜಾ ಗಾಂಧಿಯವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಪೂಜಾ ಗಾಂಧಿ ಅವರು ಅಜಯ್ ರಾವ್ ಜೊತೆ ನಟಿಸಿದ್ದಾರೆ?
ನಿಮ್ಮ ಮೊದಲ ಆಯ್ಕೆ ಪ್ರೇಮ್ ಕಹಾನಿ, ಎರಡನೇ ಆಯ್ಕೆ ತಾಜ್ ಮಹಲ್. ಪ್ರೇಮ್ ಕಹಾನಿ. ಪ್ರೇಮ್ ಕಹಾನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ತಾಜ್ ಮಹಲ್. ಆ ಸಿನಿಮಾದಲ್ಲಿ ಒಂದು ಹಾಡಿದೆಯಲ್ಲ, ಖುಷಿಯಾಗಿದೆ ನಿನ್ನಿಂದಲೇ, ಆ ಹಾಡು ಫೇಮಸ್ ಆಗಿತ್ತು. ಆರ್ ಚಂದ್ರು ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರವಿದು. ಎರಡನೇದಕ್ಕೆ ಸರಿಯಾದ ಉತ್ತರ ಕೊಡೋಕ್ಕಾಗಿಲ್ಲ, ಬಟ್ ಪರವಾಗಿಲ್ಲ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಪೂಜಾ ಗಾಂಧಿ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪೂಜಾ ಗಾಂಧಿ ನಿರ್ಮಾಣದ ಚಿತ್ರ ಯಾವುದು? ನಿಮ್ಮ ಮೊದಲ ಆಯ್ಕೆ ಜಿಲೇಬಿ, ಎರಡನೇ ಆಯ್ಕೆ ಅಭಿನೇತ್ರಿ. ಎರಡನೇ ಆಯ್ಕೆ ಅಭಿನೇತ್ರಿ. ಎರಡನೇ ಆಯ್ಕೆ ಅಭಿನೇತ್ರಿ ಅಂತ ಉತ್ತರ ಕೊಟ್ಟಿದ್ದಾರೆ. ಇವರು ಈ ಕಡೆ ಕರೆಕ್ಟ್ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ, ಈ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಹೌದು, ರವಿಶಂಕರ್ ಅವರು ಅಭಿನೇತ್ರಿ ಸಿನಿಮಾದಲ್ಲಿ ಪೂಜಾ ಗಾಂಧಿ ಜೊತೆ ಇದ್ರು. ಅಭಿನೇತ್ರಿ ಸಿನಿಮಾದಲ್ಲಿ ತಾವೇ ಮುಖ್ಯ ಪಾತ್ರದಲ್ಲಿ ನಟಿಸಿ ನಿರ್ಮಾಣ ಮಾಡಿದ್ದಾರೆ. ಓಕೆ, 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕವನ್ನು ಗಳಿಸಿದ್ದೀರಾ. 2 ಸುತ್ತುಗಳು ಕಂಪ್ಲೀಟ್ ಆಗಿದೆ. ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಇನ್ನು ಇರೋದು ಕೇವಲ 2 ಸುತ್ತು. ಇನ್ನೊಂದು ಸ್ವಲ್ಪ ಇನ್ವಾಲ್ವ್ ಆಗಿ ಆಡಿ ಔಟ್ ಆಫ್ ಔಟ್ ತೆಗೀರಿ. ಓಕೆನಾ? 3ನೇ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತು ಸುತ್ತಿನಲ್ಲಿ ಇಬ್ಬರು ನಟರದ್ದು ಅಥವಾ ನಟಿಯದ್ದು ಹಾಫ್ ಆಫ್ ಫೇಸ್ ಇರುತ್ತೆ. ಅದನ್ನ ನೋಡಿ ಅವರಿಬ್ಬರು ಯಾರು ಅಂತ ಹೇಳಿ ಹೆಸರನ್ನ ಗೆಸ್ ಮಾಡಬೇಕು. ಓಕೆ, ಸಮೃದ್ಧಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನೋಡಿ ಇಲ್ಲಿ ಇಬ್ಬರು ನಟಿಯರನ್ನ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಹಾಫ್ ಫೇಸ್ ಒಬ್ರದ್ದು, ಹಾಫ್ ಫೇಸ್ ಒಬ್ರದ್ದು, ಇನ್ ಹಾಫ್ ಫೇಸ್ ಬೇರೆಯವ್ರದ್ದು. ನೀವು ಗೆಸ್ ಮಾಡಬೇಕಾಗತ್ತೆ. ಲಕ್ಷ್ಮಿ ಅನ್ಸುತ್ತೆ. ಲಕ್ಷ್ಮಿ ಮತ್ತು ರಾಗಿಣಿ. ಸಮಯ ಮುಗ್ದಿದೆ. ಉತ್ತರ ಹೇಳ್ಬೋದಾ? ಒಂದು ರಾಗಿಣಿ ದ್ವಿವೇದಿ. ಇನ್ನೊಂದು ಲಕ್ಷ್ಮೀ ರೈ. ಗೆಸ್ ಲಕ್ಷ್ಮೀ ರೈ. ಓಕೆ, ರಾಗಿಣಿ ದ್ವಿವೇದಿ, ಲಕ್ಷ್ಮೀ ರೈ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಒಬ್ಬ ನಟಿಯ ಹೆಸರು ಹರಿಪ್ರಿಯಾ, ಇನ್ನೊಬ್ರು ಶಿಲ್ಪಾ ಶೆಟ್ಟಿ. ಸೊ ಎರಡನ್ನೂ ಕೂಡ ಸರಿಯಾಗಿ ಗೆಸ್ ಮಾಡೋಕ್ಕಾಗಿಲ್ಲ. ಉತ್ತರ ತಪ್ಪಾಗಿದೆ. ಸೊ ಯಾವುದೇ ಅಂಕನ ನೀವು ಗಳಿಸಿಲ್ಲ. ಓಕೆ, ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ. ಕಷ್ಟ ಆದರೆ ಮರ್ಜಿ ಗೊತ್ತಾಗಿರಲ್ಲ. ಓಕೆ, ಈಗ 2 ಫೋಟೋ ಬರುತ್ತೆ. ಅದೆರಡನ್ನೂ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ಓಕೆ, ಈಗ 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈಸಿ ಇದೆ. ಫೋಟೋ ಸೇರಿಸಿ ಒಂದು ಸಿನಿಮಾ ಹೆಸರಾಗುತ್ತೆ, ಅದನ್ನ ಹೇಳಬೇಕು. ಬಟ್ ಅದು ಫುಲ್ ಮುಗಿಬೇಕು ಟೈಮ್. ಅದಾದ್ಮೇಲೆ ಉತ್ತರ ಹೇಳಿ. ಈಗ ಹೇಳಿ. ಲವ್ ಗುರು. ಓಕೆ, ಲವ್ ಗುರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ. ಈಗ ನಾವಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಪೊಲೀಸ್ ಡ್ರೆಸ್ ಅಲ್ಲಿ ಇರೋರು ಅವ್ರು ಯಾರು ಅಂತ ನೀವು ಹೇಳಬೇಕು. 5 ಸೆಕೆಂಡ್ ಇದೆ. ಓಕೆ, ಸಮಯ ಮುಗ್ದಿದೆ. ಹೇಳಿ. ಅವಿನಾಶ್. ಓಕೆ, ಅವಿನಾಶ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅನ್ಸುತ್ತೆ. ಕರೆಕ್ಟ್ ಆಗಿದೆ. ಅವಿನಾಶ್ ದಾಸ ಚಿತ್ರದ ಫೋಟೋ ಅದು. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ. ಅವಿನಾಶ್ ಅಂತ ಹೇಳಿದ್ ನೀವಲ್ವಾ? ಓಕೆ, ಈಗ ನಿತ್ಯೋತ್ಸವ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ನಿತ್ಯೋತ್ಸವ ಕುಟುಂಬಕ್ಕೆ ಚಿತ್ರ ಜಗತ್ನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇಬ್ಬರು ನಟರ
ಫೋಟೋವನ್ನು ಅಲ್ಲಿ ಮರ್ಜ್ ಮಾಡಿದ್ದಾರೆ ನೋಡಿ. ಓಕೆ, ಸಮಯ ಮುಗ್ದಿದೆ, ಹೇಳ್ಬೋದಾ? ಶಂಕರ್ ನಾಗ್ ಮತ್ತು ಅನಂತ್ ನಾಗ್. ಓಕೆ, ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಹೌದು, ಮೊದಲನೇದು ಶಂಕರ್ ನಾಗ್. ಎಸ್, ಅನಂತ್ ನಾಗ್. ಉತ್ತರ ಸರಿಯಾಗಿದೆ. 20 ಅಂಕವನ್ನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸೆಕೆಂಡ್ ಇದೆ, ಇನ್ನ ಹೇಳ್ಬೋದಾ? ಮುಂಗಾರು ಮಳೆ. ಓಕೆ, ಮುಂಗಾರು ಮಳೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಬರಲಿ. ಸರಿಯಾದ ಉತ್ತರ ಮಳೆಯಲ್ಲಿ ಜೊತೆಯಲ್ಲಿ. ಮಳೆಯಲ್ಲಿ ಜೊತೆಯಲ್ಲಿ ಸರಿಯಾದ ಉತ್ತರ. ಪರವಾಗಿಲ್ಲ, ಅದು ಯಾಕಂದ್ರೆ ಅದು ಒಂದ್ ಕಡೆ ಮಳೆ ಇತ್ತು, ಜೊತೆಲಿ ಕೂತಿದ್ರು, ಹಾಗಾಗಿ ಮಳೆಯಲ್ಲಿ ಜೊತೆಯಲ್ಲಿ. ಪರವಾಗಿಲ್ಲ, ಮೂರನೇದಕ್ಕೆ ಸರಿಯಾದ ಉತ್ತರ ಕೊಡಿ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅವ್ರು ಯಾರು ಅಂತ ಹೇಳ್ಬೇಕು. ಉತ್ತರ ರವಿಶಂಕರ್. ಓಕೆ, ರವಿಶಂಕರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೂರರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಜೊತೆಲೆ ಹೋಗ್ತಾ ಇದ್ದೀರಾ. ಸಮೃದ್ಧಿ ಕುಟುಂಬ, ನಿತ್ಯೋತ್ಸವ ಕುಟುಂಬ ಅಲ್ವಾ? ಓಕೆ, ಅಯ್ಯರ್ ಕುಟುಂಬ ರೆಡಿ ಇದ್ದೀರಲ್ಲ? ಓಕೆ, ಅಯ್ಯರ್ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋ ಇದೆ. ಸಮಯ ಮುಗಿದ ಮೇಲೇನೆ ಉತ್ತರ ಕೊಡಬೇಕು. ನಟ ನಟಿಯರ ಕಣ್ಣು, ಮೂಗು, ಕಿವಿನ ಕರೆಕ್ಟಾಗಿ ನೋಡಿದ್ರೆ ನೋಡಿ ಉತ್ತರ ಹೇಳ್ಬೋದು. ಸಮಯ ಮುಗ್ದಿದೆ. ಉತ್ತರ ರಾಧಿಕಾ ಪಂಡಿತ್ ಮತ್ತು ಭಾರತಿ ಅವರು. ಓಕೆ, ರಾಧಿಕಾ ಪಂಡಿತ್ ಮತ್ತು ಭಾರತಿ ಅಮ್ಮ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಆಕ್ಚುಲಿ ಕೊಟ್ರೆ ಇಬ್ಬರು ಹಳೆ ನಟಿಯರನ್ನೇ ಕೊಡಬೇಕು. ಹಂಗೆ ಗೆಸ್ ಮಾಡಿದ್ರೆ ಆಗ್ತಿರ್ಲಿಲ್ಲ, ಬಟ್ ಕಷ್ಟ ಆಯ್ತು. ಸರಿಯಾಗಿ ಗೆಸ್ ಮಾಡಿದ್ದೀರಾ. ಸೂಪರ್ ಆಗಿ ನಟಿಯರ ಫೀಚರ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಾ. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಮುಂದಕ್ಕೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಹೇಳ್ಬೋದಾ? ಇಲ್ಲ, ಸಮಯ ಮುಗಿಬೇಕು. ನಿಮ್ಮ ಉತ್ತರ ಮುಸ್ಸಂಜೆ ಮಾತು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅವ್ರು ಯಾರು ಅಂತ ಹೇಳಬೇಕು. ಓಕೆ, ಉಪೇಂದ್ರ. ಉಪೇಂದ್ರ. ಓಕೆ, ಉಪೇಂದ್ರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ವಿಶ್ ಫಿಲ್ಮ್ ಅದು ಉಪೇಂದ್ರ ಅವರು. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕವನ್ನ ಗಳಿಸಿದ್ದೀರಾ. ವೆರಿ ನೈಸ್.
ಓಕೆ, ಶ್ರೀ ಭೈರವ ಕುಟುಂಬ ರೆಡಿ ಇದ್ದೀರಾ ಅಲ್ಲ? ಶ್ರೀ ಭೈರವ ಕುಟುಂಬಕ್ಕೆ ಚಿತ್ರ ಜಗತ್ನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ? ಕನ್ನಡ ಚಿತ್ರರಂಗದ ದಿಗ್ಗಜರು ಅಂಬರೀಷ್ ಮತ್ತು ವಿಷ್ಣುವರ್ಧನ್. ಓಕೆ, ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಕುಚಿಕುಗಳ ಹೆಸರನ್ನ ಹೇಳಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಉತ್ತರ ಸರಿಯಾಗಿದೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎಲ್ಲೋ ಒಂದು ಕಡೆ ರಿಲೇಟ್ ಆಗ್ತಾ ಇದೆ ಅನ್ಸುತ್ತೆ. ಓಕೆ, ನಿಮ್ಮ ಉತ್ತರ? ಮುತ್ತಿನ ಹಾರ. ಓಕೆ, ಮುತ್ತಿನ ಹಾರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 40 ಅಂಕನ ಗಳಿಸಿದ್ದಾರೆ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಏನೋ ಇದೆ ಬಿಡಿ ನಿಮಗೆ. ನಮ್ಮ ಅದೃಷ್ಟ. ಅದು ವೈಬ್ರೇಷನ್ ಅನ್ಸುತ್ತೆ, ಮ್ಯಾನಿಫೆಸ್ಟೇಷನ್ ಕೆಲವು ಸಲ ವರ್ಕ್ ಆಗುತ್ತಲ್ಲ. ರಾಜ್ಕುಮಾರ್ ಅವರು ಬಾಲನಟನಿದ್ದಾಗ ಅಭಿನಯಿಸಿದ್ರು. ಓಕೆ, ಸೊ ಪುನೀತ್ ರಾಜ್ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಭಕ್ತ ಪ್ರಹ್ಲಾದ ಚಿತ್ರದ್ದು ಅಪ್ಪು ಸರ್. ನಿಮಗಿಷ್ಟ, ಅದಕ್ಕೆ ಅದಾಗೆ ಬರ್ತಾನೆ ಇದೆ. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 60 ಅಂಕವನ್ನ ಗಳಿಸಿದ್ದಾರೆ. ವೆಲ್ ಪ್ಲೇಡ್. ಓಕೆ, ಈಗ 3 ಸುತ್ತುಗಳು ಮುಕ್ತಾಯವಾಗಿದೆ. 4ನೇ ಸುತ್ತು ನನ್ನ ಫೇವ್ರೆಟ್ ಸುತ್ತು. ಹೋಗ್ಬೇಡ ಅಲ್ಲ? ಓಕೆ, 4ನೇ ಸುತ್ತು ನಟ ಭಯಂಕರ. ಯಾರು ಬರ್ತೀರಾ ಇಲ್ಲಿ ಆಕ್ಟ್ ಮಾಡೋದಕ್ಕೆ? ಬನ್ನಿ, ಈ ಕಡೆಗೆ ಬನ್ನಿ. ಇದು ಮೊದಲನೇದು. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ವರ್ಡ್. ಫಸ್ಟ್ ಎರಡನೇ ನಾನು 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 ನನ್ನ ಹೆಂಡತಿ. ನಾನು ನನ್ನ ಕನಸು. ನಾನು ನನ್ನ ಗಂಡ. ನಾನು ನನ್ನ ಯಜಮಾನರು. ನಾನು ನನ್ನ ಗಂಡ. ನಾನು ನನ್ನ ನಾನು ಎರಡನೇದು ನನ್ನ ನನ್ನ ಗಂಡ. ನಾನು ನನ್ನ ಗಂಡನ ಮನೆ. ಓಕೆ, ಕ ಯ ರ ಲ ವ ಶ ಶ ಶ ಸ ಯ ರ ಲ ವ ಲ ಲ ಲ ವ ನನ್ನ ಗಂಡ ಮನೆ. ನನ್ನ ಗಂಡನ ನಾನು ನನ್ನ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಕಾಶಿನಾಥ್ ನಟನೆಯ ಚಿತ್ರ ಇದು. ಅವನೇ ನನ್ನ ಗಂಡ. ಅವನೇ ನನ್ನ ಗಂಡ. ಓಕೆ, ಅವನೇ ನನ್ನ ಗಂಡ. ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಸುಳಿವಾದ್ಮೇಲೆ ಹೇಳಿರೋದ್ರಿಂದ 10 ಅಂಕ ಕಟ್ ಆಗಿದೆ. ಬಟ್ ಹೇಳಿದಿರಲ್ಲ, 10 ಅಂಕ ಸಿಕ್ಕಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಜೋಡಿ. ಬಂಧನ ಬಂಧನ. ಎರಡನೇ ಬಂದ ಬಂದ ಬಿಡುಗಡೆ. ಎರಡನೇದು ಎರಡು ಪದ. ಎರಡು ಪದ. ಮೊದಲನೇದು
ಬೇಡ. ಬೇಡ. ಎರಡು ಪದ, ಎರಡನೇದು ಬಂಧ. ಬಂಧ. ಬಂಧ ಮುಕ್ತ. ಈ ಬಂಧನ. ಫಸ್ಟ್ನೇದು. ಬೇಡ. ತ. ಬಂಧ ಬಿಡಿಸು. ಬಂಧನ ಬಿಡಿಸು. ಬಂಧ ಬಿಡಿಸು. ಬಿಡಿಸು. ಬಂಧನ ಬಿಡಿಸು. ಬಿಡಿಸು. ಬಂಧನ ಬಿಡಿಸು. ಸಮಯ ಮುಗ್ದಿದೆ, ಸುಳಿವು ಕೊಡ್ತೀನಿ. ಟೈಗರ್ ಪ್ರಭಾಕರ್ ನಿರ್ದೇಶನದ ಚಿತ್ರ. ಗೆಸ್ ಮಾಡಿ, ಕರೆಕ್ಟ್ ಹತ್ತತ್ರನೇ ಇದ್ದೀರಾ. ಬಟ್ ನಿಮ್ಮ ಎರಡನೇ ಸುಳಿವು, ಪ್ರಭಾಕರ್ ಅವರೇ ಈ ಸಿನಿಮಾದ ನಾಯಕ. ನೀವು ಹೇಳ್ತಾ ಇದ್ರಿ ಹತ್ರದಲ್ಲಿ. ಬಿಡುಗಡೆಯ ಬೇಡಿ. ಬಿಡಿಸದ ಬಂಧ. ಬಿಡಿಸದ ಬಂಧ. ಫೈನಲ್ ಹೆಂಗೋ ಬಂತು. ಇದನ್ನು ಕೂಡ ನೀವು ಸುಳಿವು ತಗೊಂಡು ಉತ್ತರವನ್ನ ಕೊಟ್ಟಿರೋದ್ರಿಂದ ಇದರಲ್ಲಿ ನಿಮಗೆ 10 ಅಂಕ ಕಟ್ಟಾಗುತ್ತೆ. ಒಟ್ಟಾರೆಯಾಗಿ ಸಿಕ್ಕಿರೋದು 20 ಅಂಕಗಳು. ಬಿಡಿಸದ ಬಂಧ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡು ಪದ. ಪದ. ಮೊದಲು ಮೋಡ. ಆಕಾಶ. ಬಾನು. ಎರಡನೇದು ಮೋಡ. ಆಕಾಶ. ಸೂರ್ಯ. ಆಕಾಶ. ಚಂದ್ರ. ಚಂದ್ರ. ಚಂದ್ರೋದಯ. ಹುಣ್ಣಿಮೆ. ಹುಣ್ಣಿಮೆಯ ಚಂದ್ರ. ಬೆಳದಿಂಗಳ. ಬೆಳದಿಂಗಳ ಬಾಳೆ. ಬೆಳದಿಂಗಳಾಗಿ ಬಾ. ಬೆಳದಿಂಗಳ ಚಂದ್ರ. ಬೆಳದಿಂಗಳ. ಬೆಳ್ಳಿ ಮೋಡಗಳು. ಬೆಳದಿಂಗಳು. ಎರಡನೇದು ಬೆಳದಿಂಗಳು. ಹೀಗೆ ಹುಣ್ಣಿಮೆ ಬಿಸಿಲು ಬೆಳದಿಂಗ. ಬಿಸಿಲು ಬೆಳದಿಂಗಳು ಸರಿಯಾದ ಉತ್ತರ. 3ಕ್ಕೆ 3 ಹೇಳಿದ್ರಿ, ಆದ್ರೆ 2 ಸುಳಿವನ್ನ ತಗೊಂಡಿರೋದ್ರಿಂದ ಓಕೆ, ನಿಮಗೆ ಸಿಕ್ಕಿರುವಂತಹ ಒಟ್ಟು ಅಂಕಗಳು 45. ಯಾಕಂದ್ರೆ ಮೊದಲನೇ ಪ್ರಶ್ನೆಗೆ ನೀವು 1 ಸುಳಿವನ್ನ ತಗೊಂಡಿದ್ರಿ, ಅಲ್ಲಿ 15 ಅಂಕಗಳಿತ್ತು, 5 ಕಟ್ಟಾಗಿ. ಎರಡನೇದಕ್ಕೆ 2 ಸುಳಿವನ್ನ ತಗೊಂಡಿದ್ರಿ, ಅಲ್ಲಿ 10 ಅಂಕನ ಗಳಿಸಿದ್ರಿ. ಮೂರನೇದು ಯಾವುದೇ ಸುಳಿವಿಲ್ಲದೆ ಹೇಳಿರೋದ್ರಿಂದ 20, ಒಟ್ಟಾರೆಯಾಗಿ 45 ಅಂಕಗಳು. ಓಕೆ, ನಿಮ್ಮ ಪಕ್ಕದ ಏರಿಯಾದವರು ಹೆಂಗೆ ಎಷ್ಟು ಸುಳಿವು ತಗೋತಾರೆ ನೋಡೋಣ, ಇದ್ರ ಗೊತ್ತಾಗತ್ತೆ. ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಹೌದು. ಓಕೆ, ನಿತ್ಯೋತ್ಸವ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನೀವು ಬರ್ತಾ ಇದ್ದೀರಾ? ಬನ್ನಿ ಸರಿ ಕಡೆಗೆ. ಮೊದಲನೇದು ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಪದ? 2 ಪದ. ಒಂದನೇ ಪದದಲ್ಲಿ ಎಷ್ಟು ಅಕ್ಷರ? 3 ಅಕ್ಷರ. ಎರಡನೇ ಪದದಲ್ಲಿ 2 ಅಕ್ಷರ. 3 2. ಓಕೆ, ಫಸ್ಟ್ನೇ ಪದ 2. ಎರಡನೇ ಪದ ಹೇಳ್ತೀರಾ? ಹೇಳಿ. ಬೆಂಕಿ. ಬೆಂಕಿ. ಬೆರಗಾಳಿ. ಬೆಂಕಿಯಲ್ಲಿ ಅರಳಿದ ಹೂವು. ಸುಂಟರ ಗಾಳಿ. ಬೆಂಕಿ. ಫಸ್ಟ್ ಲೆಟರ್ ಹೇಳಿ. ಫಸ್ಟ್ ಲೆಟರ್. ಸಿಂಹ. ಗರ್ಜನೆ. ಸಿಂಹ. ಪ್ರಾಣಿಗಳ ಹೆಸರು ಹೇಳ್ತಾ ಹೋಗ್ಬೇಕಾ? ಹುಲಿ. ಕಾಡ್ಗಿಚ್ಚು. ಕಾಡಿಗೇನು? ಕಾಡ್ಬೆಂಕಿ. ಗಿಚ್ಚು. ಕಾಡ್ಗಿಚ್ಚು. ಕಾಡು. ಬೆಂಕಿ. ಕಾಡಿನ ಬೆಂಕಿ. ಸರಿಯಾದ ಉತ್ತರ ಕಾಡಿನ ಬೆಂಕಿ. ನಿತ್ಯ ಚೆನ್ನಾಗಿ ಗೆಸ್ ಮಾಡಿದ್ರು ಅಲ್ಲ? 20 ಅಂಕವನ್ನ ಗಳಿಸಿದಿರಾ. ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ? ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಪದ? ಒಂದೇ ಪದ. ಎಷ್ಟು ಅಕ್ಷರ? 3 ಅಕ್ಷರ. ಓಕೆ. ಸುಂಟರ. ನಡುಗು. ನಡುಗೆ ಏನು ಹೇಳ್ತಾರೆ ಇನ್ನೊಂದು? ನಡಿಗೆ. ನಡುಗು, ನಡಿಗೆ. ನದಿ. ಅಲೆ. ಸರೋವರ. ಅಲೆ.
ಸಮುದ್ರ. ಸರೋವರ. ಭೂಕಂಪ. ಭೂಕಂಪ. ಭೂಮಿ. ಭೂಮಿ ಗಡಗ. ಪ್ರಳಯ. ಭೂಮಿ ಗಡಗ. ಗಡಗಡ. ಗಡಗಡ. ಗಡ. 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 ಭೂಕಂಪ. ಭೂಕಂಪ. ಭೂಗಡಗ. ಮೂರನೇ ಅಕ್ಷರ. ಭೂಗತ. ಭೂ. ಭೂಗಡ. ನಡಗೋದು. ನಡುಗೋದು. ನಡುಗೋದು. ಸ್ವಲ್ಪ ಇದ್ರು. ಓಕೆ, ಈಗ ಸಮಯ ಮುಗ್ದಿದೆ. ಪ್ರಭಾಕರ್ ನಟನೆಯ ಸಿನಿಮಾ ಇದು. ಶರತ್ ಬಾಬು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮಿಡಲ ರೀಸೆಂಟಾ ಓಲ್ಡಾ? ಮಿಡಲ್. ಅಲ್ಲೇ ಇದ್ರು, ಸ್ವಲ್ಪ ಹೇಳಿ ನೀವು. ಭೂಕಂಪನ. ಭೂಕಂಪನ. ಕಂಪನ. ಕಂಪನ. ಸರಿಯಾದ ಉತ್ತರ. ಸೊ 2 ಸುಳಿವನ್ನ ತಗೊಂಡು ಉತ್ತರ ಕೊಟ್ಟಿರೋದ್ರಿಂದ 10 ಅಂಕಗಳು. ನೋಡೋಣ ನೆಕ್ಸ್ಟ್. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಪದ? ಒಂದು ಪದ. ಎಷ್ಟು ಅಕ್ಷರ? 4 ಅಕ್ಷರ. ಗಂಡ ಹೆಂಡತಿ. ಸಂಬಂಧ. ಮದುವೆ. ಲಗ್ನ. ಮಂಜುನಾಥ್. ಹೆಂಡತಿ. ಹೆಂಡತಿ. 4 ಲೆಟರ್ಸ್. 4 ಲೆಟರ್ಸ್. ಹೆಂಡತಿ. ಹೆಂಡತಿ ಓಕೆನಾ? ಹೆಂಡತಿ. ಯಾ. ಹೆಂಡತಿಯ. ಹೆಂಡತಿಗಳು. ಹೇಮ. ಹೆಂಡತಿ ಓಕೆನಾ ಸರ್? ಹೆಂಡತಿ ಓಕೆ. ಹೆಂಡತಿನ. ಹೆಂಡತಿಯ. ಹೆಂಡತಿಗಳು. ಹೆಂಡತಿಯರು. ಅಲ್ಲೇ ಇದ್ದೀರಾ, ಮುಂದಕ್ಕೆ ಹೋಗಿ. ಅದಲ್ಲ, ಮುಂದೆ ಹೇಳಿ, ಮುಂದೆ ಹೇಳಿ ಬೇಗ. ಕಕ್ಕ ಗಗನ್ಯ ಚಚ್ಚ ಚಚ್ಚನ್ಯ ಟಟ್ಟ ಪತ್ನಿ. 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 ಪಾ. ಪತ್ನಿ. ಪತಿ. ಪತ್ನಿ. ಪತಿ. ಪತಿ. ಪತಿರಾಯ. ಸಮಯ ಮುಗ್ದಿದೆ. ಪತ್ನಿಯರು. ನಿಮ್ಮ ಸುಳಿವು ಲಕ್ಷ್ಮಿ ಈ ಚಿತ್ರದ ನಾಯಕಿ. ಲಕ್ಷ್ಮಿ. ಪತ್ನಿಯರು. ಪತ್ನಿಯ. ವಿನೋದ್ ಆಳ್ವಾ ಈ ಸಿನಿಮಾದ ನಟ. ಹತ್ತಿರದಲ್ಲಿದ್ರು ಹೇಳಕ್ಕಾಗ್ಲಿಲ್ಲ. ಯಾರಾದ್ರೂ ಹೇಳ್ತೀರಾ? ಗೊತ್ತಾಗ್ಲಿಲ್ಲ. ಏನಾಗ್ಬೇಕು ಹೇಳಿ. ಧರ್ಮಪತ್ನಿ. ಹೌದು, ಧರ್ಮಪತ್ನಿ. ಓಕೆ, ಪತ್ನಿಯರು, ಹೆಂಡತಿಗಳು ಎಷ್ಟು ಜನ? ಓಕೆ, ಸ್ವಲ್ಪ ಹತ್ತಿರದಲ್ಲಿ ಅವರೊಂದು ಧರ್ಮ ಅಂತ ಹೇಳ್ಬಿಟ್ಟಿದ್ದಾರೆ. ಇಬ್ರದ್ದು ಈಕ್ವಲ್ ಆಗ್ತಾ ಇತ್ತು, ಒಟ್ಟಿಗೆ ಬಂದಿದ್ರು. ಬಟ್ ಪರವಾಗಿಲ್ಲ, ಟ್ರೈ ಮಾಡಿದ್ರೆ ಹೇಳಕ್ಕಾಗ್ಲಿಲ್ಲ. ಓಕೆ, ಈ ಸುತ್ತಿನಲ್ಲಿ ನೀವು 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಆದರೆ 1ರಲ್ಲಿ ನೀವು 2 ಸುಳಿವು ತಗೊಂಡಿದ್ದೀರಾ. ಹಾಗಾಗಿ ನೀವು ಗಳಿಸಿರುವಂತಹ ಅಂಕ 30. ಓಕೆ, ಅಯ್ಯರ್ ಕುಟುಂಬದಲ್ಲಿ ಯಾರು ಬರ್ತಾ ಇದ್ದಾರೆ? ನೀವಿದ ಬನ್ನಿ, ಈ ಕಡೆಗೆ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. 1 ವರ್ಡ್. 3 ಪಾರ್ಟ್. ಫಸ್ಟ್ ಪಾರ್ಟ್ ತಾಳಿ. ಸರ. ಸರ. ಸೆಕೆಂಡ್ ಪಾರ್ಟ್ ಸರ. ಸರ. ಸರಿ ಸರಿ. ಸರಾಸರಿ. ಸುರ. ಸುರಸುಂದರಾಂಗ. ಸರಿಯಾದ ಉತ್ತರ ಸುರಸುಂದರಾಂಗ. ಮೊದಲನೇ ಪ್ರಶ್ನೆಗೆ ಚೆನ್ನಾಗಿ ಗೆಸ್ ಮಾಡಿದ್ರಿ, ಚೆನ್ನಾಗಿ ತೋರಿಸಿದ್ರು. 20 ಅಂಕನ ಗಳಿಸಿದ್ದಾರೆ. ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ವರ್ಡ್. ಸೆಕೆಂಡ್ ವರ್ಡ್ ಕನ್ನಡ. ಕನ್ನಡ. ದೋಣಿ. ದೋಣಿ. ಹಡಗು. ಟೈಟಾನಿಕ್. ನಾವೇ. ನಾವೇ. ಹಡಗು. ಫಸ್ಟ್ ವರ್ಡ್ ತೋರಿಸು. ಫಸ್ಟ್ ವರ್ಡ್ ಸಂಸ್ಕೃತ. ಸಂಸ್ಕೃತಕ್ಕೆ. ಸರ. ಸರ. ಸರಹದ್ದು. ಮಾಂಗಲ್ಯ. ಸಂಸ್ಕೃತ. ಸಂಸಾರ. ಸಂಸಾರ ನೌಕೆ. ಸಂಸಾರ ನೌಕೆ. ಏನೇನು ಕೋಡ್ ವರ್ಡ್ಸ್ ತೋರಿಸಿ ಹೇಳಿದ್ರಪ್ಪ ಇವರು. ಸಂಸಾರ ನೌಕೆ ಸರಿಯಾದ ಉತ್ತರ.
ನಿಮ್ಮ ಸಮಯ ಈಗ ಶುರುವಾಗಿದೆ. 2 words. ಸೆಕೆಂಡ್ ವರ್ಡ್ ನನ್ನ, ನಾನು, ನಾನು ಓದೋದು, ಅಲ್ಲ, ನಾನಲ್ಲ, ನಾನು ಅವಲ್ಲ ಅವನಲ್ಲ ಅವಳು. ನಾನಲ್ಲ ಸೆಕೆಂಡ್ ವರ್ಡು. ಫಸ್ಟ್ ವರ್ಡ್ 3 ಪಾರ್ಟು. ಲಾಸ್ಟ್ ಪಾರ್ಟ್ ಮದುವೆ, ಗಂಡ, 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 ನನ್ನ ಗಂಡನ ಡ್ಯಾಶ್ ಗಂಡ ನಾನಲ್ಲ. ಫಸ್ಟ್ ಪಾರ್ಟ್ ಗಂಡ ಅಲ್ಲ, ಕನ್ನಡ ಇಲ್ಲ, ತಪ್ಪು, ಹತ್ತಿರದಲ್ಲೇ ಇದ್ದೀರಾ. ಶಂಕರ್ ಅಂಬರೀಷ್, ಕುತ್ತೆ, ಅಂತ ಅಂತ ಎಲ್ಲರಂತಲ್ಲ ನಾನು ಅಂತ ಅಂತ ಡ್ಯಾಶ್ ಅಂತ ಗಂಡ ನಾನಲ್ಲ, ಅಂತಹ ಗಂಡ ನಾನಲ್ಲ, ಅಂತಹ ಗಂಡ ನಾನಲ್ಲ, ಅಲ್ಲೇ ಇದ್ದೀರಾ ಹತ್ತಿರದಲ್ಲೇ. ಅಂತ ಅಂತಿಂತ ಗಂಡ ನಾನಲ್ಲ. ಅಂತಿಂತ ಗಂಡ ನಾನಲ್ಲ. ಅಂತಿಂತ ಗಂಡು ನಾನಲ್ಲ. ಉತ್ತರ ಕರೆಕ್ಟ್ ಆಗಿದೆ. 3ಕ್ಕೆ 3 ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ತೋರಿಸಿದ್ರಿ ಇವರು. ಏನ್ ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರಾ? ಪ್ರಾಕ್ಟೀಸ್ ಮಾಡಿದ್ದು ಸಾರ್ಥಕ ಆಯ್ತು ಬಿಡಿ. ನೀವು ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ. ನೀವು ಸಕಲಾಗಿ ಆಕ್ಟ್ ಮಾಡಿ ತೋರಿಸಿದ್ರಿ. 60 ಅಂಕನ ಗಳಿಸಿದ್ರ. ವೆಲ್ ಪ್ಲೇಡ್, ಸೂಪರ್. ಓಕೆ, ಈಗ ಶ್ರೀ ಭೈರವ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ ಸರ್. ಓ ಸರ್, ಫುಲ್ ಆಕ್ಟಿಂಗಾ? ಒಂದೇ ಇರುತ್ತೆ ಕೊಡಿ. ಓಕೆ ಅಲ್ಲ, ನಿಮ್ಮ ಸಮಯ ಈಗ ಶುರುವಾಗಿದೆ. 4 ಪದ. ಮೊದಲನೇ ಪದ 2 ಅಕ್ಷರ. ಇದೆ, ಹೀಗೆ, ಇದು, ಸರಿ, ಇವತ್ತು, ಇಂದು, ಇಲ್ಲಿ. ಮುಂದೆ ತೋರಿಸ್ಬಿಡಿ. ಎರಡನೇದು ಹಾಡು. ಇದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ರಾಗ, ಅದೇ ಹಾಡು. ಕರೆಕ್ಟ್ ಆಗಿ ಹೇಳಿ. ಅದೇ ರಾಗ, ಅದೇ ಹಾಡು. ಎಸ್, ಅದೇ ರಾಗ, ಅದೇ ಹಾಡು. ಉತ್ತರ ಕರೆಕ್ಟ್ ಆಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ವಾಣಿ, ಮಾತಾಡಲ್ಲ, ಮೂಕಿ, ನಾನು, ಹೆಂಡತಿ, ಭಾರ್ಯ, ಹೆಂಡತಿ, ಹೆಂಡತಿಯರೇ ಹುಷಾರು. ಮಾತಾಡಲ್ಲ, ಮಾತಾಡಬಾರ್ದು, ಹೆಂಡತಿಯರು ಮಾತಾಡಬಾರ್ದು. ಹೆಂಡತಿಗೆ ಹೇಳ್ಬೇಡಿ, ಹೇಳ್ಬೇಡಿ. ಉತ್ತರ ಕರೆಕ್ಟ್ ಆಗಿದೆ. ಹೆಂಡತಿಯರು ಮಾತಾಡಬಾರ್ದು. ನಿಮ್ಮ ಸಮಯ ಈಗ ಶುರುವಾಗಿದೆ. ಮಕ್ಕಳು, ಚಿಕ್ಕವನು, ಮಗ, ಸುತ, ಮೊಮ್ಮಗ, ಚಿಕ್ಕವನು, ಚಿಕ್ಕ ಯಜಮಾನರು, ಚಿಕ್ಕ, ಪುಟ್ಟ, ಪುಟಾಣಿ, ತಾತ, ಮೊಮ್ಮಗ, ಅವನು, ನೋಡು, ನೋಡಲ್ಲ, ಕಾಣಿಸೋದು, ಟಿವಿ ನೋಡಬೇಡಿ, ಮಗ, ಸುತ್ತ, ಮರಿಮಗ, ಮೊಮ್ಮಗ, ಚಿಕ್ಕ ಮಗ, ನೀ ಹೇಳು ಚೂಡಕ್ಕೆ. ಮಗ, ಮೊಮ್ಮಗ, ಚಿಕ್ಕ ಮಗ, ತಮ್ಮ, ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ಮಕ್ಕಳು, ತಮ್ಮ, ಫ್ಯಾಮಿಲಿ, ಎಲ್ಲರೂ, ಕುಟುಂಬ. ಇದೆಲ್ಲ ನಂದೇ. ಸಮಯ ಮುಕ್ತಾಯವಾಗಿದೆ. ರವಿಚಂದ್ರನ್ ನಟನೆಯ ಸಿನಿಮಾ ಇದು. ಜಾಣ, ಕಲಾವಿದ. ಎರಡು ಪದ. ಮೊದಲನೇದು ಹಂಸಲೇಖ ಅವರ ಸಂಗೀತ ಈ ಚಿತ್ರಕ್ಕಿದೆ. ರವಿಚಂದ್ರನ್ ಅಂದ್ರೆ ಹಂಸಲೇಖ. ಎರಡನೇದು 3 ಅಕ್ಷರ. ಕಲಾವಿ, ಪುಟ್ಟಂಜ. ಇಲ್ಲ, ಸಮಯ ಮುಗ್ದಿದೆ. ಯಾರಾದ್ರೂ ಹೇಳ್ತೀರಾ? ಅಲ್ಲ, ಇಲ್ಲಿ ಯಾರಾದ್ರೂ ಹೇಳ್ತೀರಾ? ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಹಾಡಿದೆ ನೋಡಿ, ಸೂರ್ಯನಿನ್ನ ತಾಯಿ ಆಣೆಗೂ. ಅದು ಲಾಸ್ಟಿಗೆ ಏನ್ ಬರುತ್ತೆ ಹೇಳಿ?
ನಿನ್ನ ತಾಯಿ ಆಣೆಗೂ ನಿನ್ನ ಮಮ್ಮಿ ಡಾಡಿ ಆಣೆಗೂ ಪೋಲಿ ಹುಡುಗ ಪೋಲಿ ಹುಡುಗ ಅವ್ರು ಹುಡುಗ ಅಂತ ತೋರಿಸ್ತಾ ಇದ್ರು, ಹೇಳಕ್ಕಾಗಲ್ಲ. ಬಟ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸಿದ್ರು. ಮನೇಲಿ ಇವರೇ ಪ್ರಾಕ್ಟೀಸ್ ಮಾಡಿದ್ರಾ? ಏ ಸರ್ ಸೂಪರ್ ಸರ್ ನೀವು. ಓಕೆ, ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನು ಗಳಿಸಿದ್ರ. ಸೂಪರ್. ಓಕೆ, ಇವಾಗ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾರ್ಯಾರು ಎಷ್ಟೆಷ್ಟು ಅಂಕ ಗಳಿಸಿದ್ದೀರಾ ನೋಡೋಣ ಅಲ್ಲ. ಮೊದಲನೇದಾಗಿ ಸಮೃದ್ಧಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 165. ನಿತ್ಯೋತ್ಸವ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ಅಯ್ಯರ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 220. ಶ್ರೀ ಭೈರವ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 190. ಈಗ 220 ಅಂಕಗಳನ್ನು ಗಳಿಸುವ ಮೂಲಕ ಅಯ್ಯರ್ ಕುಟುಂಬ ಮೊದಲನೇ ಸ್ಥಾನದಲ್ಲಿದ್ದಾರೆ. ಸೂಪರ್. ಶ್ರೀ ಭೈರವ ಕುಟುಂಬ 190 ಅಂಕಗಳನ್ನು ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ನಿಮ್ಮ ಪಕ್ಕದ ಏರಿಯಾದವ್ರು ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಾರೆ. 165 ಅಂಕಗಳನ್ನ ಗಳಿಸುವ ಮೂಲಕ ಸಮೃದ್ಧಿ ಕುಟುಂಬ 3ನೇ ಸ್ಥಾನ. ನಿತ್ಯೋತ್ಸವ ಕುಟುಂಬ 150 ಅಂಕಗಳನ್ನು ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿದ್ದಾರೆ. ಎಲ್ಲರೂ ಖುಷಿಯಾಗಿ ತುಂಬ ಇನ್ವಾಲ್ವ್ ಆಗಿ ಆಟ ಆಡಿದ್ರಿ, ಅದಕ್ಕೆ ಖುಷಿ. ಹಾಗಾಗಿ ಯಾವುದೇ ಸ್ಥಾನ ಬಂದ್ರೂ ನಿಮ್ಮ ಇನ್ವಾಲ್ವ್ಮೆಂಟ್ ತಾನೇ ಮುಖ್ಯ, ಪಾರ್ಟಿಸಿಪೇಷನ್ ಮುಖ್ಯ. ಹಾಗಾಗಿ ತುಂಬ ಚೆನ್ನಾಗಿ ಆಟ ಆಡಿದ್ರಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಸಿನಿ ಕ್ವಿಜ್ನಲ್ಲಿ ಭಾಗವಹಿಸುವಂತಹ ಕುಟುಂಬ ಸದಸ್ಯರಿಗೆ ಸಿನಿಮಾ ಸಂಬಂಧಿತ ಪುಸ್ತಕಗಳನ್ನು ಬಹುಮಾನವಾಗಿ ನೀಡ್ತಾರೆ. ಹಾಗಾಗಿ SSB ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇವರಿಗೆ ಚಂದನ ವಾಹಿನಿಯ ಕಡೆಯಿಂದ ಕೃತಜ್ಞತೆಗಳು. ಇವರ ಫೋನ್ ನಂಬರ್ಸ್ ಈ ರೀತಿಯಾಗಿದೆ: 7353333313. ಇನ್ನೊಂದು ನಂಬರ್ 9535497689. ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. ಚಂದನ ವಾಹಿನಿಯಿಂದ SSB ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಅನಂತ ಧನ್ಯವಾದಗಳು. ಅಯ್ಯರ್ ಕುಟುಂಬ ನಂಬರ್ 1 ತಗೊಳ್ಳಿ. ಕಂಗ್ರ್ಯಾಚುಲೇಷನ್ಸ್. ಶ್ರೀ ಭೈರವ ಕುಟುಂಬಕ್ಕೂ ಕೂಡ ಕಂಗ್ರ್ಯಾಚುಲೇಷನ್ಸ್. Congratulations. Thank you. Thank you, ma'am. ಈ 4 ಕುಟುಂಬಗಳನ್ನು ಭೇಟಿಯಾಗಿ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಎಲ್ರಿಗೂ ಕೂಡ ನಿಮ್ಮ ಲೈಫಲ್ಲಿ ಏನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲ ಆಗಲಿ. ವೆರಿ ಆಲ್ ದಿ ಬೆಸ್ಟ್. ನೀವು IAS ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಹಾಗೆ ಆಗಲಿ. ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಓಕೆ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಬೇರೆ ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.